ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನೂ ಸ್ವಾಗತ. ಇವತ್ತು ನಾವು ಸಿಂದಗಿ ತಾಲೂಕಿನ ಆರೋಗ್ಯ ಆಸ್ಪತ್ರೆಯಲ್ಲಿದ್ದೀವಿ. ಇಲ್ಲಿ ವಿಶೇಷ ವಿಚಾರ ಏನಪ್ಪಾ ಅಂತಂದರೆ, ಇಲ್ಲಿರುವಂತಹ ಆ್ಯಂಬುಲೆನ್ಸು ಸಾರ್ವಜನಿಕರಿಗೆ ತುಂಬ ತುರ್ತು ಸೇವೆ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಸೇವೆ ಸಿಗಬೇಕು ಅಂತ ಬಂದಿರ್ತಾರೆ. ಅದು ಆಕ್ಸಿಡೆಂಟ್ ಸಂದರ್ಭದಲ್ಲಿ ಇರ್ಬೋದು, ಗರ್ಭಿಣಿಯರ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇರ್ಬೋದು. ಸಂದರ್ಭದಲ್ಲಿ ಇಲ್ಲಿರುವಂಥ ಆ್ಯಂಬುಲೆನ್ಸ್ಗೆ ಡ್ರೈವರ್ಸ್ಗಳು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನಮಗೆ ಅದಕ್ಕೆ ಡಿಸೈಲ್ಗಳನ್ನು ಹಾಕೊಂಡು ಹೋಗಿ ನಾವು ಅಂದರೆ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ಇಲ್ಲಿ 108 ಇದೆ, ಬಟ್ 108 ಅದು ತುಂಬ ಕಂಡೀಷನಲ್ಲಿಲ್ಲ, ಅದು ತುಂಬ ಸ್ಕ್ರ್ಯಾಪ್ ಗಾಡಿ ಕೊಟ್ಟಿದ್ದಾರೆ ಅಂತೇಳಿ ಇರುವ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿರುವಂಥ ಆರೋಗ್ಯ ಮತ್ತು ತಾಲೂಕು ಸಂಬಂಧಪಟ್ಟಂಥ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನ ಕೇಳಿದ್ರೆ ಅದು 108 ನಮಗೆ ಸಂಬಂಧಪಡೋದಿಲ್ಲ, ಅದು ವಿಜಯಪುರ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳಿರ್ತಾರೆ ಆ ಮೇಲಾಧಿಕಾರಿಗಳಿಗೆ ಸಂಬಂಧಪಡ್ತದೆ, ಅದು ನಮಗೆ ಸಂಬಂಧಪಡೋದಿಲ್ಲ. ಹಾಗಾಗಿ ನೀವೇನೇ ಹೆಚ್ಚಿನ ಮಾಹಿತಿ ಕೇಳಬೇಕಾದ್ರೆ ಅವ್ರಿಗೆ ಕೇಳಬೇಕು ಅಂತ ಹೇಳ್ತಾರೆ. ಬಟ್ ತುರ್ತು ಸಂದರ್ಭದಲ್ಲಿ ಅಂತ ಬಂದಾಗ, ಒಂದು ಅಪಘಾತದ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ತುರ್ತು ಸಂದರ್ಭದಲ್ಲಿ ಈ ಆಸ್ಪತ್ರೆಗೆ ಏನು ರೋಗಿಗಳನ್ನ ತೆಗೆದುಕೊಂಡು ಬಂದಾಗ ಅಥವಾ ಅಪಘಾತ ಸಂದರ್ಭದಲ್ಲಿ ವ್ಯಕ್ತಿಗಳನ್ನ ಕರ್ಕೊಂಡು ಬಂದಾಗ ಅವರು ನೀವು ಬಿಜಾಪುರದವ್ರಿಗೆ ಕೇಳ್ರಿ ಅಂತಂದಾಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ಆ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿರೋಂಥ ಸಿಬ್ಬಂದಿಯನ್ನ ಅಧಿಕಾರಿಗಳನ್ನ ಕೇಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ಈಗಿರುವಂಥ ಕಂಡೀಷನ್ಸ್ ಅಂದರೆ ಸಿಂದಗಿಗೆ ಬೇಕಾಗಿರುತ್ತೋ 2 ಆಂಬ್ಯುಲೆನ್ಸ್ ಬೇಕಾಗಿದೆ ತುರ್ತಾಗಿ, ಬಟ್ ಇರುವುದು ಮಾತ್ರ ಒಂದೇ ಒಂದು ಆಂಬ್ಯುಲೆನ್ಸು. ಬಟ್ ಅದು ಅಲ್ಲಿ ನೋಡಿದ್ರೆ ಇವಾಗ ಗೋಡಾನಲ್ಲಿ ಆಂಬ್ಯುಲೆನ್ಸ್ ನಿಂತ್ಕೊಂಡಿದೆ, ಬಟ್ ಅದು ಸ್ಕ್ರ್ಯಾಪ್ ಆಗಿದೆ ಅಂತ ಹೇಳ್ತಾರೆ. ಅದು ಕಂಡೀಷನ್ ಅಲ್ಲಿಲ್ಲ, ಅಲ್ಲಿರುವಂಥ ಆಕ್ಸಿಜನ್ಸ್ಗೆ ಪೈಪ್ಗಳನ್ನ ಸೋರ್ತಾ ಇದೆ, ಅದು ರಿಪೇರಿ ಮಾಡಬೇಕು ಅನ್ನುವಂಥದ್ದು ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿರುವಂಥ ಆರೋಗ್ಯ ಅಧಿಕಾರಿ ಅಂದರೆ ಆಸ್ಪತ್ರೆಯ ವೈದ್ಯಾಧಿಕಾರಿ ದೇಶ್ಮುಖ್ ಅವ್ರ ಜೊತೆ ಮಾತನಾಡಿದಾಗ ಅವರು ಮೇಲಿನ ಅಧಿಕಾರಿಗಳ ಜೊತೆ ಸಾಕಷ್ಟು ಚರ್ಚೆ ಮಾಡಿದ್ರು. ಅಂದರೆ ತುಂಬ ಕನ್ಫ್ಯೂಸಲ್ಲೇ ಇರುವಂಥದ್ದು. ಯಾಕಂದರೆ ಇಲ್ಲಿ ಒಂದು ನೀವು ಆಂಬ್ಯುಲೆನ್ಸ್ ನೋಡ್ತಿದ್ರೆ ಇಲ್ಲಿ ನಿಂತ್ಕೊಂಡಿದೆ ಅಲ್ಲಿರುವಂಥದ್ದು. ಇದು ವಿಧಾನ ಪರಿಷತ್ ಸದಸ್ಯರ ಅವರ ಏನು ಇದು ಅನುದಾನದಲ್ಲಿದೆ, ಆ ಅನುದಾನದಲ್ಲಿ ಬಂದಂಥ ಆಂಬ್ಯುಲೆನ್ಸ್ ಅಂತ ಹೇಳಲಾಗ್ತಾ ಇದೆ. ಇದು ಅವರಿಗೆ ಸಂಬಂಧಪಟ್ಟದ್ದು. ಅಂದರೆ ಈ ಹಿಂದೆ ಅರುಣ್ ಶಾಪೂರ್ ಅವರು ಏನಿದ್ರು ವಿಧಾನ ಪರಿಷತ್ ಸದಸ್ಯರಿದ್ದ ಸಂದರ್ಭದಲ್ಲಿ ಇದು ಆಂಬ್ಯುಲೆನ್ಸ್ ಅನ್ನು ಪ್ರೊವೈಡ್ ಮಾಡಲಾಗಿದೆ. ಈ ಆಂಬ್ಯುಲೆನ್ಸ್ಗೆ ಹೋಗ್ಬೇಕಂದ್ರೂ ಸಹಿತನೂ ಅದಕ್ಕೆ ಏನು ದುಡ್ಡನ್ನ ತಗೊಳ್ತಾ ಇದ್ದಾರೆ, ಅಂದ್ರೆ ಡೀಸೆಲ್ ಹಾಕಕ್ಕೆ ದುಡ್ಡನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಕಂಡೀಷನ್ಸ್ ಏನಿದೆ ಅಂತಂದ್ರೆ ಇದಕ್ಕೂ ಸಹಿತ ತುರ್ತು ಅಂತ ಏನಾದ್ರು ಬಂದ್ರೆ ಇದಕ್ಕೆ ದುಡ್ಡು ತಗೊಳ್ಬಾರ್ದು, ಡೀಸೆಲ್ ಅನ್ನು ಹಾಕ್ಸ್ಕೊಳ್ಬಾರ್ದು ಅನ್ನುವಂಥದ್ದು ವಿಚಾರವನ್ನ ಇದೆ. ಬಟ್ ಇಲ್ಲಿರುವಂತ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವು ಡೀಸೆಲ್ ದುಡ್ಡನ್ನು ಹಾಕಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಸಾರ್ವಜನಿಕರಿಗೆ ತುಂಬಾ ಹೊರೆ ಆಗ್ತಾ ಇದೆ. ಅಂದ್ರೆ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಒಮ್ಮೊಮ್ಮೆ ನೀವು ಡೀಸೆಲ್ ಹಾಕಿದ್ರೆ ನಾವು ಹೋಗ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇದೆ. ಹಾಗಾಗಿ ತುರ್ತು ಬಂದ ಸಂದರ್ಭದಲ್ಲಿ ಅದಕ್ಕೆ ಡೀಸೆಲ್ ಹಾಕದೇ ಇದ್ರು ಸಹಿತ ಅವ್ರಿಗೆ ಹಂಗೆ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಅವ್ರಿಗೆ APL BPL ಕಾರ್ಡ್ಗಳನ್ನ ಏನಾದರೂ ತೋರಿಸಿದ್ರೆ ಮುಗಿಯಿತು ಅನ್ನುವಂಥದ್ದು ಮಾತುಗಳನ್ನ ಮೇಲಿನಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕಂಡೀಷನ್ಸ್ ಮಾತ್ರ ಬೇರೆನೇ ಇದೆ. ಸಿಂದಗಿ ತಾಲೂಕು ಸಂಬಂಧಪಟ್ಟಂತೆ ಎಷ್ಟು ಆಂಬ್ಯುಲೆನ್ಸ್ಗಳಿದ್ದಾವೆ, ಅವ್ರ ಕಂಡೀಷನ್ಸ್ಗಳಿದೆ, ಅದು ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಸೇವೆ ಸಿಗ್ತಾ ಇದೆ ಸರ್? ಆಂಬ್ಯುಲೆನ್ಸ್ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಸದ್ಯ ಕೇವಲ ಒಂದು ಆಂಬ್ಯುಲೆನ್ಸ್ ಮಾತ್ರ ಲಭ್ಯ ಇದೆ ಸರ್ವಿಸ್ಗೆ. ಇದು 24x7 ಸರ್ವಿಸ್ಗೆ ಅವೈಲೇಬಲ್ ಇರುತ್ತೆ. ಅದು ಸುಸಜ್ಜಿತ ಕಂಡೀಷನಲ್ಲಿದೆ. ಇನ್ನೊಂದು ಆಂಬ್ಯುಲೆನ್ಸ್ ಬೇಕಂತ ನಾವು ಇತ್ತೀಚೆಗೆ ಶಾಸಕರಿಗೆ ಮನವಿ ಮಾಡಿದಾಗ ಅವರು ತತ್ಕ್ಷಣ ಸ್ಪಂದಿಸಿ ಅದನ್ನು ಅತಿ ತುರ್ತು ಅವಶ್ಯಕತೆ ಅಂತಂದು ಶಾಸಕರ ಅನುದಾನ ನಿಧಿಯಲ್ಲಿ ಮಂಜೂರು ಮಾಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ, ಮೋಸ್ಟ್ಲಿ ಒಂದು 20 ಡೇಸಲ್ಲಿ ಅದನ್ನು ನಾವು ಸಾರ್ವಜನಿಕರಿಗೆ ಸೇವೆಗೆ ಲಭ್ಯವಾಗಿರುವಂತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಜಿಲ್ಲೆಯಲ್ಲಿ ಅತಿ ಸುಸಜ್ಜಿತವಾದ ಆಂಬ್ಯುಲೆನ್ಸ್ ಆಗಿರುತ್ತೆ. ವೆಂಟಿಲೇಟರು ಮತ್ತು ಆಕ್ಸಿಜನ್ ಸಿಲಿಂಡರ್ ಸುಸಜ್ಜಿತವಾಗಿದೆ. ಸೊ ಅದು ಬಿಟ್ಟು ನಾವು ಬೇರೆ ಆಂಬ್ಯುಲೆನ್ಸ್ಗಳಂದರೆ 108 ಆಂಬ್ಯುಲೆನ್ಸ್ ಇದ್ದಾವೆ. ಅವುಗಳನ್ನು ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದನ್ನು ನೋಡ್ಕೊಳ್ತಾರೆ. ನಾವು ಏನಾದರೂ ಎಮರ್ಜೆನ್ಸಿ ಇದ್ದಾಗ ನಾವು ಅದನ್ನು ಸರ್ವಿಸ್ ಸೆಂಟ್ರಲ್ ರೂಮ್ ಅಂತ ಇದೆ, ಅದಕ್ಕೆ ಕಾಲ್ ಮಾಡಿದಾಗ ಅವರು ರೆಸ್ಪಾಂಡ್ ಮಾಡಿ ಆಂಬ್ಯುಲೆನ್ಸ್ ನಮಗೆ ಕಳಿಸ್ತಾರೆ. ಸದ್ಯ ನಮ್ಮ ತಾಲೂಕಲ್ಲಿ ನಾನು ವಿಚಾರ ಮಾಡಿದಾಗ ಅವರು 3 ಆಂಬ್ಯುಲೆನ್ಸ್ಗಳು ಲಭ್ಯ ಇದೆ ಅಂತ ಹೇಳಿದ್ದಾರೆ ಆನ್ ರೋಡಲ್ಲಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಅಂತೂ ಈಗ ಸದ್ಯ ಒಂದಿದೆ. ಇನ್ನೊಂದು ಆಂಬ್ಯುಲೆನ್ಸ್ ಅತಿ ಶೀಘ್ರದಲ್ಲೇ ಬಂದು 2 ಆಂಬ್ಯುಲೆನ್ಸ್ಗಳನ್ನು ಒದಗಿಸಿದರೆ ನಮಗೆ ಅತ್ಯಂತ ಸುಸಜ್ಜಿತವಾದ ಆಂಬ್ಯುಲೆನ್ಸ್ ಸೇವೆ ಸಲ್ಲಿಸಲು ಅವಕಾಶ ಆದಂಗೆ ಆಗ್ತದೆ. ಸರ್, 3 ಆಂಬ್ಯುಲೆನ್ಸ್ ಎಲ್ಲಿದ್ದಾವೆ ಸರ್? ಪ್ರಸ್ತುತ ಇರೋದು ಒಂದೇ ಅದಲ್ಲ ಸರ್? ಅದು ಆಲ್ಮೇಲು ಮತ್ತು ದೇವರಿಪ್ಪರಿಗೆ, ತಾಂಬ ಮತ್ತು ಇಲ್ಲಿ ಒಂದಿದೆ ಅಂತ ಹೇಳಿ. ಬಟ್ ಅದು 108 ಏನಿದೆ ಸರ್, ಅದು ನಮ್ಮ ಮಂಡಲದಲ್ಲಿ ಇಲ್ಲ, ನಮ್ಮ ಮಂಡಲದಲ್ಲಿ ಇಲ್ಲ. ಅದು ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೋಆರ್ಡಿನೇಟರ್ ಅಂತಿದ್ದಾರೆ. ಅವ್ರ ಜೊತೆ ಮಾತಾಡಿದಾಗ ಅವರು ಈ ರೀತಿ ಹೇಳಿದರು. ನಾವು ಅದನ್ನ ಡೈರೆಕ್ಟ್ ಆಗಿ ನಾವೇನು ಅದನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ ಸರ್. ಬಟ್ ಸಾರ್ವಜನಿಕರು ಸಂಪರ್ಕ ಮಾಡಬೇಕಾದ ಸಮಸ್ಯೆ ಆಗ್ತದೆ ಸರ್, ಡೈರೆಕ್ಟ್ ಜಿಲ್ಲಾದವರಿಗೆ ಅಂತಂದಾಗ ಅದಕ್ಕೆ ನಾನು ಅದೇ ಜಿಲ್ಲಾ ಕೋಆರ್ಡಿನೇಟರ್ ಜೊತೆ ಮಾತಾಡಿ ಅದನ್ನು ಇಲ್ಲಿಯಾದರೆ ಯಾರಾದರೂ ಇಲ್ಲಿಯೇ ಅವರಿಗೆ ಅವಶ್ಯಕತೆ, ನಮ್ಮಲ್ಲಿ ಒಬ್ಬರು ಸಿಬ್ಬಂದಿ ಇದ್ದು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಅವಕಾಶ ಮಾಡಿಕೊಂತ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಸರ್, ಫ್ಯೂಲ್ದೊಂದು ಸಮಸ್ಯೆ ಇದೆ ಸರ್ ಸಾರ್ವಜನಿಕರಿಗೆ. ಅದು ಪರಿಷತ್ ಸದಸ್ಯರ ಅನುದಾನದಲ್ಲಿ ಬಂದಂತ ಒಂದು ಆಂಬ್ಯುಲೆನ್ಸ್ ಇದೆ ಸರ್ ಅದಕ್ಕೆ. ಬಟ್ ಅದಕ್ಕೆ ಎಮರ್ಜೆನ್ಸಿ ಬಂದಂತ ಪೇಷಂಟ್ಸ್ ಕಡೆಯಿಂದಾನೇ ಅದನ್ನ ದುಡ್ಡು ಹಾಕಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು.
ಇಲ್ಲ. ನಿನ್ನೆ ಒಬ್ಬರಿಗೆ ಹಾಕಿಸ್ಕೊಟ್ಟು ಪಬ್ಲಿಕ್ ಹಾಕೊಂಡು ಹೋಗಿದ್ದಾರೆ ಸರ್. ಓಕೆ. ನಾವು ಇವಾಗ ಸದ್ಯಕ್ಕಂತೂ ಈ ಗರ್ಭಿಣಿ ಸ್ತ್ರೀಯರಿಗೆ ಮತ್ತೆ ಆಂಬ್ಯುಲೆನ್ಸ್ ಅಂತೂ ಟೋಟಲಿ ಫ್ರೀ ಇದೆ. ಸೊ ಉಳಿದ ಪೇಷಂಟ್ಗಳಿಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಯಾವುದಾದ್ರು ಜೀವನಮಾನದಲ್ಲಿ ಹೋರಾಟ ಮಾಡ್ತಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ನಾವು ಯಾವುದೇ ಅವರಿಗೆ BPL APL ಅಂತ ನೋಡ್ದೇನೆ ನಾವು ಅವ್ರನ್ನ ರೆಫರ್ ಮಾಡ್ತೀವಿ. ಅವಾಗ ಡೀಸೆಲ್ ಏನು ಕೇಳಲ್ಲ. ಕೆಲವೊಬ್ರು ಪೇಷಂಟ್ ಸ್ಟೇಬಲ್ ಇರುತ್ತೆ, ಕೆಲವೊಂದು ಸಾರಿ ಅವರಿಗೆ ಆಂಬ್ಯುಲೆನ್ಸ್ ಬೇಕು ಅಂತ ವಾಲಂಟರಿ ಆಗಿ ರಿಕ್ವೆಸ್ಟ್ ಮಾಡಿದಾಗ ಅದನ್ನ ಡೀಸೆಲ್ ಪ್ರೊವೈಡ್ ಮಾಡಿದ್ರೆ ನಾವು ಆಂಬ್ಯುಲೆನ್ಸ್ ಪ್ಲಸ್ ಡ್ರೈವರ್ ಸರ್ವಿಸ್ ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ತೀವಿ. ಯೂಶ್ವಲಿ ನಾವು ಆಕ್ಸಿಡೆಂಟ್ ಕೇಸ್ ಯಾರಾದರೂ ಜೀವನಮಾನ ಹೋರಾಟ ಇದ್ದರೆ ಅವರಿಗೆ ಉಚಿತವಾಗಿಯೇ ಸರ್ವಿಸ್ ನಾವು ಕೊಡ್ತೀವಿ. ಬಟ್ ನಿನ್ನೆ ಒಂದು ಘಟನೆ ಆಗಿದೆಯಲ್ಲ ಸರ್, ಅದ್ರ ಬಗ್ಗೆ ಅದನ್ನ ನಾನು ನೋಡಿ ತುಂಬಾ ಸೀರಿಯಸ್ ಕಂಡೀಷನ್ ಆಕ್ಸಿಡೆಂಟ್ ಆಗಿದೆ, ಅವ್ರ ಕಡೆಯಿಂದ ಡೀಸೆಲ್ ಹಾಕ್ಸ್ಕೊಂಡಿದ್ದಾರೆ. ಅದು ನಾನು ನಮ್ಮ ಡ್ಯೂಟಿ ಡಾಕ್ಟರ್ ವಿವೇಕ್ ಅಂತ ಇದ್ರು, ಅವ್ರ ಜೊತೆ ಮಾತಾಡಿ ಅದ್ರ ಬಗ್ಗೆ ನಾನು 108ಗೆ ಸಂಬಂಧಪಟ್ಟಂಗೆ ನಾವು ಏನಾದರೂ ಕೇಳಬೇಕಂದ್ರೆ ನೀವು ಬಿಜಾಪುರದಲ್ಲಿರುವಂಥ ಅಧಿಕಾರಿಗಳಿಗೆ, ಬಿಜಾಪುರಿಗೆ ಸಂಬಂಧಪಟ್ಟವರಿಗೆ ಕೇಳಿ ಅಂತ ಹೇಳ್ತಾರೆ. ಹಾಗಾಗಿ ಅದು ತುಂಬ ಸಮಸ್ಯೆ ಆಗ್ತಾ ಇದೆ. ನಿನ್ನೆನೂ ಸಹಿತ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಇಲ್ಲಿ ಒಂದು ಆಕ್ಸಿಡೆಂಟ್ ಆದಂಥ ಒಂದು ಘಟನೆ ನಡೆದಿದ್ದು. ಅವರು ತೆಗೆದುಕೊಂಡು ಬಂದಾಗ ಅದು ಕಾಲು ತುಂಬ ಫ್ರಾಕ್ಚರ್ ಆಗಿತ್ತು, ತುಂಬ ಕಂಡೀಷನ್ಸಲ್ಲಿತ್ತು. ಹಾಗಾಗಿ ಆ ವ್ಯಕ್ತಿನ ನೀವು ಏನೋ ಮುಂದಿನ ಆಸ್ಪತ್ರೆಗೆ ಅಂದರೆ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಇಲ್ಲಿಂದ ಒಂದು ವಾಗ್ವಾದ ಆದಂಥ ಘಟನೆಗಳು ಸಹಿತ ನಡೆದಿದೆ. ಅಂದರೆ ಆ 108 ತುಂಬ ಸ್ಕ್ರಾಪ್ ಆಗಿದೆ, ಅದು ಕಂಡೀಷನಲ್ಲಿಲ್ಲ, ಆ ಗಾಡಿನ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂತಂದರೆ ನಮಗೆ ಬಿಜಾಪುರ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕಂದ್ರೆ ಸುಮಾರು 2 ಗಂಟೆ ತಗೊಳ್ಕೊಳ್ಳುತ್ತೆ. ಹಾಗಾಗಿ ನಮ್ಗೆ ಇದನ್ನ ಮಾಡೋಕ್ಕಾಗಲ್ಲ, ಅದರಲ್ಲಿ ಗಾಳಿಯಲ್ಲಿ ಏರಿಲ್ಲ, ಹಿಂಗೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾರೆ. ಕೊನೆಗೆ ಏನಾಯಿತು, ಇದು ವಿಧಾನ ಪರಿಷತ್ ಸದಸ್ಯರ ಏನು ಅದರಲ್ಲಿ ಅನುದಾನದಲ್ಲಿ ಬಂದಂಥ ಈ ಆಂಬುಲೆನ್ಸ್ ಅನ್ನು ತೆಗೆದುಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಬಟ್ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಹೇಳಿದ್ದು ಅಂತ, ಇದು ನೀವು ತೆಗೆದುಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ನೀವು ಡೀಸೆಲ್ ಹಾಕಬೇಕು ಅನ್ನುವಂಥದ್ದು. ಸೊ ಇದು ಫ್ರೀ ಆಗಿರೋದಿಲ್ಲ. 108 ಆದರೆ ನಿಮಗೆ ಫ್ರೀ ಆಗಿರುತ್ತದೆ, ಇದು ಮಾತ್ರ ನಿಮಗೆ ಫ್ರೀ ಆಗಿರಲ್ಲ ಅಂತ ಹೇಳ್ತಾರೆ. ಬಟ್ ಪ್ರಸ್ತುತ ಮೇಲಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟವರಿಗೆ ಕೇಳಿದ್ರೆ ತುರ್ತು ಸೇವೆ ಅಂತ ಬಂದಾಗ, ಈ ಆಸ್ಪತ್ರೆ ಆವರಣದಲ್ಲಿ ಯಾವುದೇ ತುರ್ತು ಸೇವೆ ಅಂತ ಬಂದಾಗ, ಜೀವನ ಮರಣ ಹೋರಾಟದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇದ್ದಾಗ ಈ ಗಾಡಿನೂ ಸಹಿತ ತೆಗೆದುಕೊಂಡು ಹೋದಾಗ ನಾವು ಉಚಿತವಾಗಿ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಯಾವುದೇ ರೀತಿಯಾಗಿ ನೀವು ಡೀಸೆಲ್ ಹಾಕಿರಿ, ಪೆಟ್ರೋಲ್ ಹಾಕಿರಿ, ಅದಕ್ಕೆ ಇದನ್ನ ಮಾಡಿ ಅನ್ನುವಂಥ ಮಾತುಗಳನ್ನು ಹೇಳಂಗಿಲ್ಲ ಅನ್ನುವಂಥದ್ದು ಮೇಲಾಧಿಕಾರಿಗಳು ಹೇರುವಂಥ ಮಾತು. ಬಟ್ ಇಲ್ಲಿ ಆಗ್ತಾ ಇರುವಂಥದ್ದು ಏನಂತಂದರೆ, ನೀವು ದುಡ್ಡು ಹಾಕಿದ್ರೆ ನಾವು ಗಾಡಿಯನ್ನು ಮೂವ್ ಮಾಡ್ತೀರಿ ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು, DHO ಇರ್ಬೋದು, THO ಇರ್ಬೋದು, ಅಥವಾ ಜನಪ್ರತಿನಿಧಿಗಳು, ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಇದನ್ನು ಗಮನಹರಿಸುವ ಮೂಲಕ ಈ ಸಮಸ್ಯೆಯನ್ನು ಸಾರ್ವಜನಿಕರಿಗೆ ಸಿಗಬೇಕಾದಂಥ ಸೌಲಭ್ಯವನ್ನು ಅದಕ್ಕೆ ಸಿಗಬೇಕು. ಯಾಕಂದರೆ ಇಲ್ಲಿ ಬರುವಂಥದ್ದು ಸಾಮಾನ್ಯವಾಗಿ ಬರುವಂಥದ್ದು ತುರ್ತು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರಿಗೆ ಸೇವೆ ತುರ್ತಾಗಿ ಸಿಕ್ಕಾಗ ಒಂದು ಜೀವ ಉಳಿಯುತ್ತೆ. ಆ ಸಂದರ್ಭದಲ್ಲಿ ನೀವು ದುಡ್ಡು ಕಟ್ಟಬೇಕು, ನೀವು APL ಕಾರ್ಡ್ ತೊಗೊಂಬನ್ನಿ, BPL ಕಾರ್ಡ್ ತೊಗೊಂಬನ್ನಿ, ಅವಾಗ ನಾವು ಗಾಡಿನ ತೆಗೆದುಕೊಂಡು ಹೋಗ್ತೀವಿ ಅಂತಂದಾಗ ಮೊದಲೇ ಕಂಡೀಷನ್ನು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಾಗ ಆಂಬ್ಯುಲೆನ್ಸ್ ತುರ್ತಾಗಿ ಸಿಕ್ಕರೆ ಒಂದು ಜೀವ ಉಳಿಯುತ್ತೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿದೆ ರೀ, ಈ ಆಂಬ್ಯುಲೆನ್ಸ್ಗಳದ್ದು ಏನಿದೆ ಅದಕ್ಕೆ ಕುರಿತಾಗಿ ಏನೆಲ್ಲ ಮಾಡಬೇಕು, ಮುಂದಿನ ಏನೆಲ್ಲ ಕ್ರಮಗಳು ತಗೋಬೇಕು, ಅದ್ರ ಜೊತೆಗೆ ಸಿಂದಗಿಗೆ ತುರ್ತಾಗಿ ಇನ್ನೊಂದು ಆಂಬ್ಯುಲೆನ್ಸ್ ಬೇಕಾಗಿದೆ. ಇಲ್ಲಿ 2 ಆಂಬ್ಯುಲೆನ್ಸ್ದ ಅವಶ್ಯಕತೆ ಇದೆ ಅಂತ, ಈಗಾಗಲೇ 3 ಆಂಬ್ಯುಲೆನ್ಸ್ ಇದಾವೆ ಅಂತ ಹೇಳ್ತಾರೆ. ಒಂದು ದೇವರುಪ್ಪರಿಗೆ, ಒಂದು ಸಿಂದಗಿಗೆ ಮತ್ತು ಒಂದು ಆಲ್ಮೇಲ್ ಅಂತ ಹೇಳ್ತಾರೆ. ಬಟ್ ಸಿಂದಗಿಗೆ 2 ಆಂಬ್ಯುಲೆನ್ಸ್ ಬೇಕಂತ ಹೇಳ್ತಾರೆ. ಬಟ್ ಇರೋದು 108 ಇರುವಂಥದ್ದು ಒಂದು ಆಂಬ್ಯುಲೆನ್ಸ್ ಏನಾದರೂ ಮೂವ್ ಆಯ್ತಂದ್ರೆ, ಇನ್ನೊಂದು ಏನಾದರೂ ಘಟನೆ ಆದರೆ ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ಇಲ್ಲಿ ಸಾರ್ವಜನಿಕ ಬಂದರೆ ಇನ್ನೊಂದು ಆಂಬ್ಯುಲೆನ್ಸೇ ಸಿಗೋದಿಲ್ಲ. ಹಾಗಾಗಿ ತುರ್ತಾಗಿ 2 ಆಂಬ್ಯುಲೆನ್ಸ್ಗಳು ತುಂಬ ಅವಶ್ಯಕತೆ ಇದ್ದು, ಒಂದು ಆಂಬ್ಯುಲೆನ್ಸ್ ಇರೋ ಆಂಬ್ಯುಲೆನ್ಸು ಆಲ್ರೆಡಿ ಅದೇನಾದರೂ ರಿಪೇರಿಗೆ ಬಂದಿದೆ. ಸೊ ಅದು ಹಾಗೆ ನಿಂತ್ಕೊಂಡಿದೆ, ಅದು ರಿಪೇರಿಗೆ ಬಂದಿದೆ. ಆ ಆಂಬ್ಯುಲೆನ್ಸ್ ಸಹಿತ ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಅವಶ್ಯಕವಾಗಿ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕಾಗುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಗಮನಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು, ಸುದ್ದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.